ಇದು ಆರೋಗ್ಯಕರವಾದ ಮೊಳಕೆ ಹುರುಳಿ ಕಾಳಿನ ಬಸ್ಸಾರು ಹಾಗೂ ಸೊಪ್ಪಿನ ಪಲ್ಯ. ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ಮಚ್ಚ. ಬನ್ನಿ ಇದು ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ಹುರುಳಿ ಕಾಳು ಚೆನ್ನಾಗಿ ವಾಶ್ ಮಾಡಿ ಒಂದು 5 ಗಂಟೆಗಳ ಕಾಲ ನೆನೆಸಿಟ್ಟು ಅದನ್ನು ಒಂದು ಬಟ್ಟೆ ಒಳಗೆ ಈ ರೀತಿ ಗಂಟು ಕಟ್ಟಿಟ್ರೆ 8 ರಿಂದ 10 ಗಂಟೆಗಳಲ್ಲಿ ಚೆನ್ನಾಗಿ ಮೊಳಕೆ ಹೊಡೆದಿರುತ್ತೆ. ಅದನ್ನು ಈಗ ಒಂದು ಕುಕ್ಕರ್ ಹಾಕೊಂಡು 2 ರಿಂದ 3 ವಿಸಿಲ್ ಹೊಡಿಸ್ಕೋಬೇಕು, ಸ್ವಲ್ಪ ಉಪ್ಪು ಸೇರಿಸಿ. ಇದು ಈಸಿ ಮೆಥಡ್. ಟೈಮ್ ಇದ್ರೆ ನೀವು ಒಂದು ಪ್ಯಾನ್ ಅಥವಾ ತಪ್ಪಲೆಯಲ್ಲಿ ಕೂಡ ಬೇಯಿಸ್ಕೋಬಹುದು, ಬಟ್ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಒಂದು ಬಾಣ್ಲಿ ಇಟ್ಟು ಅದರಲ್ಲಿ 5 ಮಿಲಿ ಅಥವಾ 1 ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಹಾಕೊಂಡು ಬಾಡಿಸ್ಕೊಳ್ಳಿ. ಒಂದ್ 2 ನಿಮಿಷ ಆದ್ಮೇಲೆ 10 ಬೆಳ್ಳುಳ್ಳಿ ಕಟ್ ಮಾಡಿ ಸೇರಿಸಿ, ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಒಂದು 4 ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡಿ. ಜೊತೆಗೆ ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯಿ ಹಾಕೊಂಡು ಕೂಲ್ ಆಗಕ್ ಬಿಡಿ. ನಾನಿಲ್ಲಿ 5 ವೆರೈಟಿ ಸೊಪ್ಪು ತಗೊಂಡಿನಿ, ಒಂದೊಂದು ಅರ್ಧ ಕಟ್ಟು ಅನ್ನೋ ರೀತಿಯಲ್ಲಿ. ಬಟ್ ನಿಮ್ಗೆ ಇಷ್ಟರ ಸೊಪ್ಪು ತಗೋಬಹುದು. ಆದ್ರೆ ಮುಖ್ಯ ಏನಂದ್ರೆ ಈ ತರ ಹೊರಗಡೆಯಿಂದ ತಗೊಂಡ್ಬರೋ ಸೊಪ್ಪು ವೆಜಿಟೇಬಲ್ ವಾಶ್ ಲಿಕ್ವಿಡ್ ಅನ್ನೋ ಒಂದು ಪ್ರಾಡಕ್ಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದು ಯೂಸ್ ಮಾಡಬಹುದು. ಇಲ್ಲಾಂದ್ರೆ ಉಪ್ಪು ಹಾಗೂ ಬೇಕಿಂಗ್ ಸೋಡಾ ಅಥವಾ ವಿನಿಗರ್ ಹಾಕಿ ವಾಶ್ ಮಾಡಬೇಕು. ಅಂದ್ರೆ ಮೊದಲು ನೀರಲ್ಲಿ ವಾಶ್ ಮಾಡಿ ಮಣ್ಣಿನ ಅಂಶ ಎಲ್ಲ ಹೋದ್ಮೇಲೆ ಒಂದು ಬೇಸಿನ್ ಅಲ್ಲಿ ನೀರ್ ತುಂಬಿಸಿ ಅದರಲ್ಲಿ ಉಪ್ಪು ಹಾಗೂ ಬೇಕಿಂಗ್ ಸೋಡಾ ಅಥವಾ ವಿನಿಗರ್ ಹಾಕಿ ಮಿಕ್ಸ್ ಮಾಡಿ ನಂತರ ಸೊಪ್ಪನ್ನು ಅದ್ರಲ್ಲಿ ಹಾಕಿ ಒಂದು 5 ನಿಮಿಷ ಇಟ್ಟು ಆಮೇಲೆ ಚೆನ್ನಾಗಿ ರಿನ್ಸ್ ಮಾಡಿ ತಗೊಂಡು ಅದಾದ್ಮೇಲೆ 2 ಸಲ ನೀರಲ್ಲಿ ವಾಶ್ ಮಾಡಿ ಉಪಯೋಗಿಸಬೇಕು. ಅವಾಗ್ಲೇ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಹೋಗೋದು. ಈಗ ಬೆಂದಿರುವ ಹುರುಳಿ ಕಾಳಿಗೆ ಸೊಪ್ಪು ಕಟ್ ಮಾಡಿ ಸೇರಿಸ್ಕೋಬೇಕು. ಇದನ್ನು ಒಂದು 10 ರಿಂದ 12 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಅದರಲ್ಲಿ 10 ಮಿಲಿ ಅಥವಾ 2 ಟೀ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ 1/4 ಭಾಗ ಈರುಳ್ಳಿ ಫೈನ್ ಚಾಪ್ ಮಾಡಿ ಸೇರಿಸಿ. 2 ನಿಮಿಷ ಆದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಅದ್ ಬಾಡುವಷ್ಟರಲ್ಲಿ ನಾವು ಮುಂಚೆನೆ ಮಾಡಿಟ್ಟಂತ ಈರುಳ್ಳಿ ಕಾಯಿಯ ಮಿಕ್ಸ್ ನ ಒಂದು ಜಾರಿಗೆ ಹಾಕಿ ಜೊತೆಗೆ ಒಂದು ಟೊಮ್ಯಾಟೊ, ಸ್ವಲ್ಪ ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನ್ ಹುರುಳಿಕಾಳು ಹಾಗೂ ಸೊಪ್ಪು ಹಾಕೊಂಡು ನುಣ್ಣಗೆ ರುಬ್ಬಿ ಬಾಣಲಿಗೆ ಸೇರಿಸ್ಕೋಬೇಕು. ಆಮೇಲೆ 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಗೂ ಸ್ವಲ್ಪ ಹಿಂಗು ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಕುಕ್ ಮಾಡಬೇಕು. ಪಲ್ಯ ಮಾಡೋದಕ್ಕೆ ಮತ್ತೊಂದು ಬಾಣಲಿ ಇಟ್ಟು ಅದರಲ್ಲಿ 1 ಟೀ ಸ್ಪೂನ್ ಅಥವಾ 5 ಮಿಲಿ ಎಣ್ಣೆ ಬಿಸಿ ಮಾಡಿ. ನೀವು ಗಮನಿಸಿರಬಹುದು ಎಣ್ಣೆಯ ಪ್ರಮಾಣ ಬಹಳ ಕಡಿಮೆ ಇದೆ ಅಂತ. ಅದ್ಯಾಕೆ ಅಂದ್ರೆ ಯಾವ ಎಣ್ಣೆ ಉಪಯೋಗಿಸ್ತಿದೀವಿ ಅನ್ನೋದಕ್ಕಿಂತ ಎಷ್ಟು ಎಣ್ಣೆ ಉಪಯೋಗಿಸ್ತಿದೀವಿ ಅನ್ನೋದು ತುಂಬಾ ಮುಖ್ಯ. ಸೊ ಆದಷ್ಟು ಕಡಿಮೆ ಎಣ್ಣೆ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಸ್ವಲ್ಪ ಸಾಸಿವೆ ಹಾಕೊಂಡು ಸಿಡಿದ ಮೇಲೆ ಸಣ್ಣದಾಗಿ ಹೆಚ್ಚಿರುವ ಒಂದು ದೊಡ್ಡ ಈರುಳ್ಳಿ ಹಾಕಿ 10 ಬೆಳ್ಳುಳ್ಳಿ ಹಾಗೂ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸು ಹಾಕೊಂಡು ಫ್ರೈ ಮಾಡಬೇಕು. ಜೊತೆಗೆ 2 ಒಣಮೆಣಸು, ಕರಿಬೇವು ಹಾಕಿ 5 ನಿಮಿಷ ಆದ್ಮೇಲೆ ಹುರುಳಿಕಾಳು ಹಾಗೂ ಸೊಪ್ಪು ಈ ರೀತಿ ಫಿಲ್ಟರ್ ಮಾಡಿ ತಗೊಂಡು ಬಾಣಲಿಗೆ ಸೇರಿಸಿ ಉಳಿದಿರುವ ನೀರಿಗೆ ನಾವು ಮಾಡದಂತ ಮಸಾಲೆ ಸೇರಿಸಿ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಂಡು ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಒಂದ್ಸಲ ಕುದಿ ಬಂದ್ರೆ ಬಸ್ಸಾರು ರೆಡಿ. ಪಲ್ಯಕ್ಕೆ ಅರ್ಧ ಕಪ್ಪು ತುರಿದಿರುವಂತಹ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯನೂ ರೆಡಿ. ನೋಡಿದ್ರಲ್ಲ, ಈ ತರ ಎಣ್ಣೆ ಕಮ್ಮಿ ಹಾಕಿ ಮಾಡಿದ್ರೆ ಒಳ್ಳೆ ರುಚಿ ಜೊತೆಗೆ ಒಳ್ಳೆ ಗುಣನೂ ಇರುತ್ತೆ ಅಂಡ್ ಇದರ ಪೂರ್ತಿ ಪೋಷಕಾಂಶ ಏನಿದೆ ನಮಗ್ ಸಿಗುತ್ತೆ. ನಾನ್ ಮಾಡೋ ಆರ್ಡರ್ ಅಲ್ಲಿ ಮಾಡಿದ್ರೆ ನೀವು ಕೂಡ ಬಹಳ ಜಲ್ದಿ ಇದನ್ನ ಮಾಡ್ಕೋಬಹುದು. ಸೊ ಇದನ್ನ ನೀವು ಖಂಡಿತ ಟ್ರೈ ಮಾಡ್ತೀರಾ ಅನ್ಕೊಂತೀನಿ. ಸೊ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಯೂಟ್ಯೂಬ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.